ಮತ್ತೆ ಎನ್ಡಿಎ ಅಭ್ಯರ್ಥಿ ಟಿಪೇಂದ್ರ ರೆಡ್ಡಿ ಅವರು ಮತ್ತೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಅಡ್ಡ ಮತದಾನ ಭೀತಿ ಕಾಡ್ತಾ ಇದೆ ಸರ್. ಯಾವುದೇ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು 100% ಗೆಲ್ತಾರೆ. ಈಗ ರೆಸಾರ್ಟ್ಗೆಲ್ಲ ಹೋಗಿದ್ದೀರಾ? ರೆಸಾರ್ಟ್ ಯಾರು ಏನು ಇಲ್ಲ, ಮಾಕ್ ಪೋಲಿಂಗಿಗೆ ಒಂದ್ ಕಡೆ ಎಲ್ಲ ಸೇರಿಸಿದ್ರೆ ಅಷ್ಟೇನೆ. ಯಾವುದೇ ಭಯ ಇಲ್ಲ, ಭೀತಿ ಇಲ್ಲ. 100% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಶಾಸಕರೇ ಒಬ್ಬರು ದೂರು ಕೊಟ್ಟಿದ್ರು, ಅಂದ್ರೆ ಈ ತರ ಶಾಸಕರಿಗೆ ಆಮಿಷ ಹೊಡ್ತಾ ಇದಾರೆ ಅಂತ. ಆಮಿಷ ಹೊಡ್ತಕ್ಕಂಥದ್ದು ಅವರ ಜಯಮಾನದಲ್ಲೇ ಇದೆ, ಆದ್ರೆ ಅದಕ್ಕೆ ಯಾರು ಬಲಿಯಾಗಲ್ಲ ಅಂತ ವಿಶ್ವಾಸ ಇದೆ. ಎಲ್ಲ ಶಾಸಕರು ಬಂದಿದ್ರ ಸರ್ ಶಾಸಕ ಸಭೆಗೆ? ಎಲ್ಲ ಬಂದಿದೆ. ನಿರೀಕ್ಷೆಗಿಂತ ಹೆಚ್ಚು ಬಿಡುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು. ಈಗ ನಿಮ್ಮ ಶಾಸಕ ಸಭೆಗೆ ಬೇರೆ ಪಕ್ಷದವರು ಬಂದ್ರು ಅಂತ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಅಲ್ಲ, ಈಗ ನಿರೀಕ್ಷೆಗಿಂತ ಹೆಚ್ಚು ಮತ ಬರುತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ರು. ಹಂಗಿದ್ರೆ ಅಡ್ಡ ಮತದಾರ ಆಗುತ್ತಾ? ನನಗೆ ಈಗ ನೋಡಿ, ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿ ಗೆಲ್ತಾರೆ, ಇದು ಕಂಫರ್ಟಬಲ್ ಮಾಡಿ. ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರು ಕೂಡ ಸಂಪರ್ಕ ಮಾಡಿದ್ರು ಅಂತ ಹೇಳಿ ಸ್ವತಃ ಅವರ ಶಾಸಕರು ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಕಾಂಗ್ರೆಸ್ ಪಕ್ಷ ಅಡ್ಡ ಮತದಾನದಲ್ಲಿ ಅಥವಾ ಬೇರೆ ಶಾಸಕರಿಗೆ ಆಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ನಾವು ಅದು ಸಂವಿಧಾನ ವಿರೋಧಿ ನೀತಿ, ಅದನ್ನು ಮಾಡಕ್ ಹೋಗೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.